ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೋಗಿ ಬಂದ್ರಾ? ಇಲ್ಲ ಸರ್, ಇವತ್ತು ಮನೆಯಾಗೆ ಇರುಮ ಅಂತ ಇದ್ವಿ. ಹಾಗಿದ್ರೆ ಸಮ್ಮರ್ ಕ್ಯಾಂಪಿಗೆ ಬರ್ಬೋದಿತ್ತಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನಂತೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಆಕ್ಚುಲಿ ನಂದೇ ತಪ್ಪು. ನಾನು ನಿಮ್ಮ ಹತ್ರ ನೈಟೇ ಹೇಳಿದ್ದಿದ್ರೆ ನೀವು ಅಟ್ಲೀಸ್ಟ್ ಪ್ಲಾನ್ ಮಾಡ್ಕೋಬೋದಾಗಿತ್ತು. ಆದ್ರೆ ನನಗೂ ತುಂಬಾ ಸುಸ್ತಾಗಿತ್ತು. ನೀವು ಕೆಲಸ ಮುಗಿಸಿ ಬರೋಷ್ಟರಲ್ಲಿ ನಾನು ಮಲಗಿಬಿಟ್ಟಿದ್ದೆ. ಆಕ್ಚುಲಿ ಇದು ಅನಿಕಾ ಅರೇಂಜ್ ಮಾಡಿದ್ದು. ನಿಮ್ಗೂ ಗೊತ್ತಿರ್ಬೋದು. ಅವಳು ಇಂಥ ಆಲೋಚನೆ ಎಲ್ಲ ಮಾಡ್ತೀಳಂದ್ರೆ ನಂಬಕ್ಕೆ ಆಗಲ್ಲ. ಆದ್ರೆ ಒಳ್ಳೆ ಆಲೋಚನೆ. ಫಸ್ಟ್ ಡೇ ತುಂಬಾ ಚೆನ್ನಾಗಾಯ್ತು. ಪುಟ್ಟು ಮಕ್ಕಳೆಲ್ಲ ಬಂದಿದ್ರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು. ಏನ್ ಗೊತ್ತಾ, ಆ ಮಕ್ಕಳಿಗೆಲ್ಲ ನಾನು ಡ್ರಾಯಿಂಗ್ ಮಾಡೋದು ಹೇಳ್ಕೊಟ್ಟೆ, ಕತೆ ಹೇಳ್ದೆ, ಅಂಡ್ ಅಬಾಕಸ್ ಹೇಳ್ಕೊಟ್ಟೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಷ್ಟೆಲ್ಲ ಹ್ಯಾಪಿನೆಸ್ ಇದ್ರು ಎಲ್ಲೋ ಒಂದ್ ಮೂರಲ್ಲಿ ಚಿಕ್ಕ ಬೇಜಾರಿತ್ತು. ಏನ್ ಸರ್? ನೀವು ನನ್ನ ಜೊತೆಲಿ ಇರ್ಲಿಲ್ವಲ್ಲ, ಅದಕ್ಕೆ. ನೀವು ಬಂದಿದ್ದಿದ್ರೆ ಚೆನ್ನಾಗಿರೋದು. ತುಂಬಾ ಮಿಸ್ ಮಾಡ್ಕೊಂಡೆ. ಆ ಪುಟ್ಟು ಮಕ್ಕಳು ತೊದಲ್ಕೊಂಡು ಮಾತಾಡೋದು, ಅವ್ರ ಚೇಷ್ಟೆ, ತುಂಟಾಟ, ಇದನ್ನೆಲ್ಲ ನೀವು ನೋಡಿದಿದ್ರೆ ಖುಷಿ ಪಡ್ತಿದ್ರಿ. ಹೋಗ್ಲಿ ಬಿಡಿ, ನಾಳೆ ಬರೋರಂತ. ಸರಿ ಸರ್. ಆದ್ರೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಈ ಕ್ಯಾಂಪ್ನ ನಡೆಸೋದಕ್ಕೆ ನಮ್ಮ ಕಾಲೇಜಲ್ಲಿ ಪರ್ಮಿಷನ್ ಕೊಟ್ರಲ್ಲ, ಅದಕ್ಕೆ. ಆಕ್ಚುಲಿ ಅನಿಕಾ ಹೇಳಿದ್ಲು, ನೀವು ಪರ್ಮಿಷನ್ ಕೊಡೋದಕ್ಕೆ ತುಂಬಾ ಯೋಚನೆ ಮಾಡಿದ್ರಿ ಅಂತ. ನನಗೆ ಯಾಕೆ ಅಂತ ಗೊತ್ತು. ಮನೇಲಿ ಇಷ್ಟೊಂದು ಸಮಸ್ಯೆಗಳಿದೆ. ಕಾಲೇಜಲ್ಲಿ ಈ ಕ್ಯಾಂಪ್ನ ನಡೆಸಿದ್ರೆ ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ಅಂತ ಭಯ ಇತ್ತಲ್ವಾ. ಓ, ಇದೆಲ್ಲ ಅನಿಕಾ ಪ್ಲಾನಾ? ನನ್ಗಿದೆಲ್ಲ ಏನು ಹೇಳ್ದೇನೆ ನೀನೇ ಇದೆಲ್ಲ ಮಾಡಿ ರಿಷಿ ಸರ್ಗೆ ಹತ್ರ ಆಗಕ್ ನೋಡ್ತಾ ಇದೀಯಾ? ಕಮಲಿ ಅವರೇ. ಹಾ ಸರ್. ಏನ್ ಯೋಚನೆ ಮಾಡ್ತೀರಾ? ಸರ್, ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಒಳ್ಳೆ ಕೆಲಸಗಳಾಗಬೇಕು ಆಟೆಯ. ಸರಿ, ನೀವು ಸುಸ್ತಾಗಿ ಬಂದಿರ್ತೀರಾ, ನಾನು ಊಟಕ್ಕೆಲ್ಲ ರೆಡಿ ಮಾಡ್ತೀನಿ. ನೀವು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಸರಿ ಕಮಲಿ. ಮಾಮ್, 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 ಬೇಬಿ, ಸಾಕು, ತಲೆ ತಿರುಗುತ್ತೆ. ಐ ಡಿಡ್ ಇಟ್ ಮಾಮ್, ಐ ಡಿಡ್ ಇಟ್. ಏನ್ ಬೇಬಿ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ ನೀನು? ಮತ್ತೆ ಖುಷಿ ಆಗದೆ ಇರುತ್ತಾ ಮಾಮ್? ಇವತ್ತು ನಾನು ರಿಷಿ ಜೊತೆ ಫುಲ್ ಡೇ ಸ್ಪೆಂಡ್ ಮಾಡಿದೆ. ನಾನು ಅವನು ಇಬ್ರೆ. ಅಲ್ಲಿ ನಮ್ದೇ ಆದ ಒಂದು ಪ್ರಪಂಚ ಕ್ರಿಯೇಟ್ ಆಗಿತ್ತು ಮಾಮ್. ನನ್ ಖುಷಿಗೆ ಲಿಮಿಟ್ಸೇ ಇಲ್ಲ ಮಾಮ್. ಯು ನೋ ವಾಟ್, ರಿಷಿ ಜೊತೆ ಒಂದು ಫುಲ್ ಡೇ ಸ್ಪೆಂಡ್ ಮಾಡಿದ್ರು ಒಂದ್ ನಿಮಿಷ ಕಳೆದೋಗೋ ತರ ಫೀಲ್ ಆಗುತ್ತೆ. ಪ್ರೀತಿ ಅನ್ನೋದೇ ಹಾಗೆ ಬೇಬಿ, ಅದರಲ್ಲೂ ನಿಂದು ಹುಚ್ಚು ಪ್ರೀತಿ. ನನ್ ಪ್ರೀತಿ ನಿಮಗ್ ಅರ್ಥ ಆಗುತ್ತೆ, ಅದೇ ತರ ರಿಷಿಗೂ ಅರ್ಥ ಆಗ್ಬೇಕು ಮಾಮ್. ಅವ್ನ್ ಲೈಫ್ ಪಾರ್ಟ್ನರ್ ಕಮಲಿ ಅಲ್ಲ ನಾನು ಅಂತ ನಾನು ಅವನ್ಗೆ ರಿಯಲೈಸ್ ಮಾಡಿಸ್ಬೇಕು. ಅದೇ ನನ್ ಮುಂದೆ ಇರೋ ಟಾಸ್ಕ್ ಮಾಮ್. ಬೇಬಿ, ನೀನ್ ಹೀಗೆ ಪ್ರಯತ್ನ ಪಡ್ತಿದ್ರೆ ನೀನ್ ಅನ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ಆಗುತ್ತೆ. ಎಸ್ ಮಾಮ್. ಹೌದು, ಹೇಗಿತ್ತು ಫಸ್ಟ್ ಡೇ ಕ್ಯಾಂಪ್? ಸೂಪರ್ ಆಗಿತ್ತು ಮಾಮ್. ಕಮಲಿ ಅಲ್ಲಿಗೆ ಬಂದಿಲ್ಲ ತಾನೆ? ಅವಳಿಯಾಗಿ ಬರ್ತಾಳೆ. ಅವಳು ಬಂದಿದ್ರೆ ನಾನು ಇಷ್ಟು ಖುಷಿಯಾಗಿರ್ತಿದ್ನಾ? ಅಂಡ್ ಯು ನೋ ವಾಟ್ ಮಾಮ್, ರಿಷಿ ತಲೆಯಲ್ಲಿ ಒಂದು ಹುಳ ಬಿಟ್ಟಿದ್ದೀನಿ. ಕಮಲಿ ಈ ಕ್ಯಾಂಪ್ ನ ನಡ್ಸಕ್ಕೆ ಪರ್ಮಿಷನ್ ಕೊಡಕ್ ರೆಡಿ ಇರ್ಲಿಲ್ಲ, ಅವಳಿಗಿದೆಲ್ಲ ಇಷ್ಟ ಇಲ್ಲ ಅಂತ. ಸೊ ಐ ಥಿಂಕ್ ರಿಷಿಗೆ ಕಮಲಿ ಮೇಲೆ ಬೇಜಾರಾಗಿ ಅವಳನ್ನ ಕರ್ಸಿಲ್ಲ ಅನ್ಸುತ್ತೆ ಮಾಮ್. ವೆರಿ ಗುಡ್ ಬೇಬಿ. ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೇರ್ ತಗೊಂಡಾಗ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದು. ಒಂದು ವಿಷಯ ತಿಳ್ಕೊ ಬೇಬಿ, ಯಾವಾಗಲೂ ಎಲ್ಲ ಆಂಗಲ್ ಇಂದಾನು ಯೋಚನೆ ಮಾಡಬೇಕು.
ಋಷಿ ಎಲ್ಲಿ ನಿಂತು ನೋಡಿದ್ರು ನಿನ್ನ ಬಗ್ಗೆ ಅವನು ಇಂಪ್ರೆಸ್ ಆಗ್ತಾ ಹೋಗ್ಬೇಕು. ಆಗ್ಲಿ ಅವನ ಮನಸ್ಸಿನಲ್ಲಿ ನೀನು ಬಲವಾಗಿ ಬೇರೂರೋದು. ಅದು ಯಾವ ಲೆವೆಲ್ಗೆ ಇರಬೇಕು ಅಂದ್ರೆ ಋಷಿ ಕಮಲಿನ ಮರ್ತೇ ಬಿಡಬೇಕು. ನಿನ್ನ ಮುಂದೆ ಅವಳು ಏನೂ ಅಲ್ಲ ಅಂತ ಅವನಿಗನ್ಸ್ಬೇಕು. ಕಮಲಿ ಬಗ್ಗೆ ಅವನಿಗೆ ಜಿಗುಪ್ಸೆ ಹುಟ್ಟಬೇಕು. ನೀನೇ ಬೇಕು ಅಂತ ಋಷಿಗನ್ಸ್ಬೇಕು. ಹಾಗೆ ಮಾಡು. ಎಸ್ ಮಾಮ್, ನಾನು ಹೀಗೆ ಅನ್ಕೊಂಡಿದ್ದೀನಿ. ಖಂಡಿತ ಇದನ್ನ ಮಾಡ್ತೀನಿ ಮಾಮ್. ಕಮಲಿ, ಏನ್ ಹೇಳಿದೆ ನೀನು? ನನ್ನ ಮಗಳಿಗೆ ನಾನು ಬುದ್ಧಿ ಹೇಳಬೇಕಾ? ನೋಡ್ತಾ ಇರು, ನನ್ನ ಮಗಳ ಬುದ್ಧಿವಂತಿಕೆ ನಿನ್ನನ್ನು ನಿನ್ನ ಗಂಡನು ಪರ್ಮನೆಂಟ್ ಆಗಿ ದೂರ ಮಾಡು. ರಿಷಿಗೆ ಇವತ್ತು ಐ ಲವ್ ಯು ಹೇಳಬೇಕು. ಏನಾದರೂ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಬೇಕಲ್ಲ. ಏನ್ ಮಾಡಲಿ? ರಚನಾ, ಬಾ ನನ್ನ ಜೊತೆಗೆ. ಎಲ್ಲಿ ಕಮಲಿ? ನೀನ್ ಹಿಂಗೆ ಕೂತ್ಕೊಂಡಿದ್ರೆ ಬೇಡದೇ ಇರೋ ಆಲೋಚನೆಗಳು ನಿನ್ ತಲೆಗೆ ಬರ್ತೈತೆ. ಬಾ, ನಾನು ನೀನು ಹೊಸಿ ಆಚೆ ಹೋಗ್ಬಿಟ್ಟು ಬರೋಣ. ನಾನು ಬರಲ್ಲ ಕಮಲಿ. ಅಮರ್ ಹೋದಾಗಿಂದ ನಾನು ಬೇಜಾರಾಗಿದ್ದೀನಿ ಅಂತ ನೀನು ಎಲ್ಲೂ ಹೋಗದೆ ನನ್ನ ಜೊತೆನೇ ಇದೆಯಾ. ನಿಂಗೂ ಬೋರ್ ಆಗಿರುತ್ತೆ. ನೀನು ಆಚೆ ಹೋಗ್ಬಿಟ್ಟು ಬಾ ಕಮಲಿ, ನಾನು ಇಲ್ಲೇ ಇರ್ತೀನಿ. ನನ್ನ ನಂಬು ಕಮಲಿ, ನಾನೇನು ಮಾಡ್ಕೊಡಲ್ಲ. ನೋಡು ರಚನಾ, ನಾನು ಆಚೆ ಹೋಗ್ಬೇಕು ಅಂತಾಗ್ಲಿ ಅಥವಾ ನಿನ್ನ ಮನೆಯಾಗೆ ಒಬ್ಳೆ ಬಿಟ್ರೆ ನೀನೇನೋ ಮಾಡ್ಕೊಂಡ್ಬಿಡ್ತೀಯ ಅಂತಾಗ್ಲಿ ನಾನು ನಿನ್ನ ಆಚೆ ಬಾ ಅಂತ ಕರೀತಾ ಇಲ್ಲ. ನೀನ್ ಈ ರೀತಿ ಪ್ರತಿದಿನ 4 ಗೋಡೆ ಮಧ್ಯೆ ಕುತ್ಕೊಂಡಿರೋದ್ನ ನನ್ ಕೈ ನೋಡಕ್ ಆಯ್ತಿಲ್ಲ ರಚನಾ. ನೀನ್ ಹಿಂಗಿದ್ರೆ ಈ ಮನೇನು ಗೆಲ್ವಾಗಿರಲ್ಲ. ನಾನು ಬರಲ್ಲ ಕಮಲಿ. ರಚನಾ, 7 ದಿನ ಅಂತ ಹಿಂಗೆ ಮನೆಯಾಗೆ ಇರ್ಬೇಕು ಅನ್ಕೊಂಡಿದ್ಯಾ? ಆಚೆ ಹೋದ್ರೆ ಅಮರ ನನ್ ಬಗ್ಗೆ ಕೇಳ್ತಾರೆ ಅನ್ನೋ ಭಯದಲ್ಲಿ ನೀನ್ ಹಿಂಗೆ ಇದ್ರೆ ಜೀವನ ಪೂರ್ತಿ ನೀನ್ ಹಿಂಗೆ ಇರ್ಬೇಕಾಯ್ತೈತೆ. ನನ್ ಮಾತ್ ಕೇಳು, ನನ್ ಜೊತೆ ಬಾ. ಹಾಗಲ್ಲ ಕಮಲಿ, ನನಗ್ ಮನ್ಸಿಲ್ಲ. ನಿನ್ ಗಂಡ ಕೊಟ್ಟಿರೋ ನೋವನ್ನ ನಿನ್ ಮನ್ಸ್ನಾಗೆ ಅದ್ಮಿಟ್ಕೊಂಡಿದ್ರೆ ಜೀವನ ಪರ್ಯಂತ ನೀನ್ ಹಿಂಗೆ ಇರ್ಬೇಕಾಯ್ತೈತೆ ರಚನಾ. ಒಂದ್ಕಿತ ನೋವನ್ನ ಮನ್ಸಿಂದ ತೆಗ್ದಾಕು, ಎಲ್ಲನೂ ಸರಿ ಹೋಯ್ತೈತೆ. ರಚನಾ, ನನ್ ಜೊತೆಗ್ ಬಾ. ಕಮಲಿ, ನನ್ ಮಾತ್ ಕೇಳು. ನೀನ್ ನನ್ ಮಾತ್ ಕೇಳು ರಚನಾ. ಇವಾಗ ನೀನ್ ನನ್ ಜೊತೆಗ್ ಬಾ. ಖಂಡಿತವಾಗ್ಲೂ ನಿನ್ ನೋವೆಲ್ಲ ಮರ್ತೋಯ್ತೈತೆ. ನಡಿ ಕಮಲಿ, ನಡಿ. ಬಂದ್ಯಾ ರಿಷಿ? ಇವತ್ ನಾನು ನನ್ನ ಲವ್ನ ನಿನ್ಗೆ ಇಂಡೈರೆಕ್ಟ್ ಆಗಿ ಹೇಳ್ಕೊಳಕ್ಕೆ ಪ್ಲಾನ್ ಮಾಡಿದ್ದೀನಿ. ಅದನ್ನ ನೋಡಿ ನೀನ್ ಯಾವ ತರ ರಿಯಾಕ್ಟ್ ಮಾಡ್ತೀಯ ಅಂತ ನೋಡ್ಬೇಕು. ಐ ಹೋಪ್ ನಿನ್ಗೆ ಇಷ್ಟ ಆಗುತ್ತೆ ಅಂತ. ಗುಡ್ ಮಾರ್ನಿಂಗ್ ರಿಷಿ ಸರ್. ಗುಡ್ ಮಾರ್ನಿಂಗ್ ಅನಿಕಾ. ಎಲ್ಲ ಮಕ್ಕಳು ರೆಡಿನಾ? ಎಸ್ ಸರ್. ಫಸ್ಟ್ ತುಂಬಾ ಚೆನ್ನಾಗಾಯ್ತು. ಇವತ್ತು ಮಕ್ಕಳಿಗೆ ಸ್ಟೋರಿ ಟೆಲ್ಲಿಂಗ್ ಅಂಡ್ ಅಬ್ಯಾಕಸ್ ಇದೆ. ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಇದ್ದಾರಾ? ಎಸ್ ಸರ್, ರೆಡಿ ಇದ್ದಾರೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸರ್, ಅದಕ್ಕೂ ಮುಂಚೆ ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ನನ್ನ ಜೊತೆ ಬನ್ನಿ. ಸರ್ಪ್ರೈಸಾ? ಎಸ್ ಸರ್, ಬನ್ನಿ.
Are you ready? 1, 2, 3, 4, 5. ಅನಿಕಾ, ಏನಿದೆಲ್ಲ? ಸರ್, ಅದು ಯಾರು ಮಾಡಿದ್ದು? ಯಾರ್ ಪ್ಲಾನ್ ಇದೆಲ್ಲ? ಸರ್, ಲವ್ನ ಎಕ್ಸ್ಪ್ರೆಸ್ ಮಾಡಿದ ರೀತಿ ವಾಟ್? ಮಕ್ಕಳು ಸರ್, ಮಕ್ಕಳು ಹೀಗೆ ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಏನು ಅಮರ್ನ ನೋಡಿದಾರಂತ ಅವರು? ಅದು ಅಮರೇ ಹೌದಂತ? ಅಮರೇ ಅಂತ ನೋಡಿದ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಒಂದ್ಸರಿ ನೋಡ್ಬಿಡೋಣ ಅಂತ ನೆಹರು ಸರ್ಕಲ್ ಇರೋ CC ಕ್ಯಾಮ್ರಾನೆಲ್ಲ ಚೆಕ್ ಮಾಡಿಸ್ದೆ. ಅದೇ ಅದರಲ್ಲೂ ಏನು ಗೊತ್ತಾಗ್ಲಿಲ್ಲ. ಇದೇನ್ ರಮೇಶ್ ಇದು? ಅಮರ್ ಬೆಂಗಳೂರಲ್ಲೇ ಇದ್ದಾನೆ, ಆದ್ರೂ ಮನೆಗ್ ಬರ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಮಾಡ್ಬೋದಲ್ಲ. ಫೋನ್ ಕೂಡ ಯಾಕೆ ಮಾಡ್ತಿಲ್ಲ ಅವನು? ನನಗೂ ಅದೇ ಚಿಂತೆ ಆಗಿದೆ ತಾರ. ನನ್ಗೆ ಯಾಕೋ ಅವ್ನು ನಮಗ್ ಮೋಸ ಮಾಡ್ತಿದ್ದಾನೆ ಅಂತ ಅನಿಸ್ತಿದೆ ರಮೇಶ್. ತಾರ, ಮತ್ತೆ ಶುರು ಮಾಡ್ತೀಯಾ? ಯಾಕೆ ಹಾಗೆ ಅನ್ಕೋತೀಯ? ಅದು ಅಮರೇ ಹೌದೋ ಅಲ್ವೋ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆ ವ್ಯಕ್ತಿ ಹೇಳಿದ್ದು ಅಮರು ಇನೋವಾ ಕಾರಲ್ಲಿ ಹೋದ ಅಂತ. ಹೇಗ್ ನಂಬೋದು? ನನಗಂತೂ ಅನುಮಾನ. ಅದಕ್ಕೆ ನಾವು ಸದ್ಯಕ್ಕೆ ಯಾವ ಡಿಸಿಷನ್ಗೂ ಬರೋದು ಬೇಡ. ಏನೋಪ್ಪ, ದಿನ ಕಳೀತಿದ್ದ ಹಾಗೆ ಅವರ ವಿಷಯ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಅಮರ್ ಯಾವಾಗ ಸಿಗ್ತಾನೋ ಏನೋ. ಸಮಾಧಾನ ಮಾಡ್ಕೋತಾರ. ಬರೀ ಪೊಲೀಸ್ಗೆ ಇನ್ನೊಂಚು ಪ್ರೆಷರ್ ಹಾಕಿದ್ರೆ ಹೇಗಾದ್ರೂ ಮಾಡಿ ಹುಡುಕೊಡ್ತಾರೆ. ಆದ್ರೆ ಸದ್ಯಕ್ಕೆ ಯಾವ ವಿಚಾರನೂ ರಚನೆ ಗೊತ್ತಾಗೋದು ಬೇಡ. ವಾವ್, ವಾಟ್ ಅ ಸರ್ಪ್ರೈಸ್ ಕಂಬ್ಲಿ ಅವರೇ. ನಾನು ಕರೆದಾಗ ಬರಲ್ಲ ಅಂತ ಹೇಳಿದ್ರಿ,
ಈಗ ಒಂದ್ ಮಾತು ಹೇಳ್ದೆ ಬಂದಿದ್ದೀರಾ? ಸರ್, ನೀವು ಕರೆದಾಗ ಬರ್ತೀನಿ ಅಂತ ಹೇಳಿ ಬಂದಿದ್ರೆ ಈಟನ್ ಖುಷಿ ಆಯ್ತಿದ್ರಾ? ಅದಕ್ಕೆ ಹೇಳ್ದೇನೆ ಬಂದೆ. ಥ್ಯಾಂಕ್ಸ್ ಕಮಲಿ ಅವರೇ. ಆದ್ರೂ ಕಮಲಿ ತುಂಬಾ ಸಡನ್ ಆಗೇ ಬಂದ್ಬಿಟ್ಟಿದ್ಯಾ, ಏನ್ ವಿಷಯ? ಯಾಕನಿಕಾ, ನಾನ್ ಬರ್ಬಾರ್ದಿತ್ತ? ನೋ ಹಾಗಲ್ಲ. ಮತ್ತಿನ್ನೆಂಗನಿಕಾ? ಯಾಕೆ ನಾನ್ ಬಂದಿದ್ದೆ ನನ್ನ ತೊಂದ್ರೆ ಆಯ್ತಾ? ಇಲ್ಲ ಕಮಲಿ, ನೀನ್ ಬಂದಿದ್ದು ನನಗೆ ಯಾಕೆ ತೊಂದ್ರೆ? ಖುಷಿನೇ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕಮಲಿ ಅವರೇ. ಈ ಮಕ್ಕಳನ್ನ ನೋಡಿದ ತಕ್ಷಣ ಅನ್ಕೊಂಡೆ ಇದು ನಿಮ್ ಕೆಲ್ಸನೇ ಅಂತ. ಇದನ್ನೆಲ್ಲ ನೀವೇ ತಾನೇ ಮಾಡಿದ್ದು. ನಿಮ್ ಸರ್ಪ್ರೈಸ್ ನಂಗೆ ತುಂಬಾನೇ ಇಷ್ಟ ಆಯ್ತು ಕಮಲಿ ಅವರೇ. ಐ ಲವ್ ಯು ಟು. ಓಕೆ ಓಕೆ ಚಿಲ್ಡ್ರನ್, ಈಗ ಎಲ್ರು ಹೋಗಿ ಪೇಂಟ್ ಮಾಡಿ. ಓಕೆ, ನಾವ್ ಜಾಯಿನ್ ಆಗ್ತೀವಿ. ಕಮ್ ಆನ್, ಹೋಗಿ. ಕಮಲಿ ಅವರೇ, ನೀವು ಬರ್ತೀನಿ ಅಂತ ಹೇಳಿದ್ರೆ ನಾನೇ ಕರ್ಕೊ ಬರ್ತಿದ್ನಲ್ಲ. ಪರವಾಗಿಲ್ಲ ಸರ್, ನಾನು ಒಬ್ಳೇ ಬರ್ಲಿಲ್ಲ, ರಚನಾನು ನನ್ನ ಜೊತೆ ಬಂದವಳೆ. ಓ, ಮತ್ತೆ ಅವರಲ್ಲಿ? ಸರ್, ರಚನಾ ಮತ್ತೆ ಶಂಭು HMT ಜೊತೆ ಮಾತಾಡ್ತಾವ್ರೆ. ಹಾಯ್ ಅಣ್ಣ. ಹೇ, ಹಾಯ್ ರಚನಾ. ಹಾಯ್ ಶಂಭು. ನೋಡು, ನೀನ್ ಆಸೆ ಪಟ್ಟಾಗೆ ಬಂದಿದ್ದೀನಿ. ಮನೇಲೇ ಇದ್ರೆ ಬೋರ್ ಆಗುತ್ತೆ, ಮಕ್ಳ ಜೊತೆ ಇದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಅಂತ ನಾನೇ ಕರ್ಕೊಂಬಂದೆ ಸರ್. ಒಳ್ಳೆ ಕೆಲಸ ಮಾಡಿದ್ರಿ ಕಮಲಿ ಅವರೇ. ಬನ್ನಿ ಹೋಗೋಣ, ಬನ್ನಿ ಕಮಲಿ. ಹೆಲೋ ಚಿಲ್ಡ್ರನ್, ಗುಡ್ ಮಾರ್ನಿಂಗ್. ಇವತ್ತಿನ ಕ್ಯಾಂಪ್ಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವರೇ ಕಮಲಿ ಮ್ಯಾಮ್. ಇವ್ರು ನಿಮ್ಗೆ ಸಕ್ಕದಾಗಿ ಡ್ರಾಯಿಂಗ್ ಮಾಡೋದು ಹೇಳ್ಕೊಡ್ತಾರೆ, ಒಳ್ಳೊಳ್ಳೆ ಕಥೆಗಳು ಹೇಳ್ತಾರೆ. ಕಮಲಿ ಮ್ಯಾಮ್ ನ ವೆಲ್ಕಮ್ ಮಾಡೋಣ. ಕಮಾನ್. ಅನಿಕಾ, ಡ್ರಾಯಿಂಗ್ ಶೀಟ್ಸ್ ಕೊಡು. ಶಂಭು HMT, ಆ ಬೋರ್ಡ್ ಒಂಚೂರು ತಗೊಂಡ್ಬರ್ತೀರಾ?